ಎಲ್ರಿಗೂ ಬೆಳಗಿನ ಶುಭೋದಯ. ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಹೇಳ್ತೀನಿ. ಕಥೆಯನ್ನು ಹೇಳಾದ್ಮೇಲೆ ಕಥೆಗೆ ಸಂಬಂಧಪಟ್ಟಂತೆ ಪಾಠವನ್ನು ಕೂಡ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಈಗ ಒಂದು ಸಣ್ಣ ಕಥೆ, ಆ ಕಥೆಗೂ ನಾನು ಮಾಡುವಂತಹ ಪಾಠಕ್ಕೂ ಕೂಡ ಸಂಬಂಧ ಇದೆ. ಹಾಗಾಗಿ ಅದನ್ನ ನೀಟಾಗಿ ಆಲಿಸಿ. ಇಲ್ಲಿ ಮೊದಲನೇದಾಗಿ ಒಂದು ಊರಲ್ಲಿ ತಾಯಿ ಮತ್ತು ಮಕ್ಕಳು ಇರ್ತಾರೆ. ಆ ತಾಯಿ ಮತ್ತು ಮಕ್ಕಳು ಒಂದು ಹಳ್ಳಿಯಲ್ಲಿ ವಾಸಿಸ್ತಾ ಇರ್ತಾರೆ. ಆ ಮಕ್ಕಳಿಗೆ ತಂದೆ ಇರೋದು, ತಂದೆ ಸತ್ತೋಗಿರ್ತಾರೆ. ತಂದೆ ಸತ್ತ ಮೇಲೆ ಆ ಮಕ್ಕಳ ಪೋಷಣೆ ಜವಾಬ್ದಾರಿ ತಾಯಿನೇ ಸಾಕ್ತಿರ್ತಾರೆ. ತಾಯಿ ಹೇಗೆ ಸಾಕ್ತಾಳೆ ಮಕ್ಕಳನ್ನ ಅಂತಂದ್ರೆ ಬಹಳ ಕಷ್ಟಪಟ್ಟು ಸಾಕ್ತಾಳೆ. ತನ್ನ ಆಸೆ ಆಕಾಂಕ್ಷೆಗಳೆಲ್ಲ ಬದಿಗೊತ್ತಿ ತಾನು ತಿನ್ನುವಂಥದ್ದನ್ನ ಮಕ್ಕಳಿಗೆ ಕೊಟ್ಟು ತಾನು ಉಡುವಂಥದ್ದನ್ನ ಮಕ್ಕಳಿಗೆ ಉಣಿಸ್ಬಿಟ್ಟು ಅವಳು ಪೋಷಣೆಯನ್ನ ಮಾಡಿರ್ತಾಳೆ. ಹಾಗೆ ಮಕ್ಕಳು ಕೂಡ ಅವಳ ಜೊತೆ ಹಾಗೆ ಇರ್ತಾರೆ. ಯಾಕಂದ್ರೆ ತಂದೆ ಇಲ್ಲದಂತ ಮಕ್ಕಳು ತಾಯಿಯ ಪೋಷಣೆಯಲ್ಲಿ ಬೆಳೆದಿರ್ತಾರೆ. ಹೀಗೆ ಬೆಳೀತಾ ಬೆಳೀತಾ ಹೋದಂತೆ ಮಕ್ಕಳು ಕೂಡ ದೊಡ್ಡರಾಗ್ತಾ ಹೋಗ್ತಾರೆ. ಅವರು ದೊಡ್ಡರಾಗ್ತಾ ಹೋದಂತೆ ತಾಯಿಗೆ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಹಿಂಸೆಯನ್ನ ಮಾಡ್ತಾ ಹೋಗ್ತಾರೆ. ಏನಕ್ಕೆ? ದುಡ್ಡಿಗಾಗಿ, ಹಣಕ್ಕಾಗಿ ತಾಯಿಯನ್ನು ಏನ್ ಮಾಡ್ತಿರ್ತಾರೆ? ಹಿಂಸೆ ಮಾಡ್ತಾರೆ. ಹೀಗೆ ಹಿಂಸೆಯನ್ನು ಮಾಡ್ತಾ ಇದ್ದಂತಹ ಮಕ್ಕಳು ಒಂದು ದಿನ ಅವರ ಆಸೆ ಎಷ್ಟರ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಅವರ ಆಸೆಯನ್ನ ಈಡೇರಿಸ್ಕೊಳ್ಳೋದಕ್ಕೆ ಮಕ್ಕಳು ತಾಯಿಯಿಂದ ಹಣವನ್ನ ಇಸ್ಕೊಳ್ತಾ ಇದ್ದಿದ್ದಷ್ಟೇ ಅಲ್ಲದೆ ತಾಯಿಯನ್ನ ಕೊಂದು ಹಾಕುವಂತ ಸ್ಥಿತಿಗೂ ಕೂಡ ಬರ್ತದೆ. ಅಂತಹ ಮಕ್ಕಳು ಆಗಿರ್ತಾರ. ಒಂದು ದಿನ ತಮ್ಮ ಆಸೆಯನ್ನ ಈಡೇರಿಸ್ಕೊಳ್ಳೋದಕ್ಕೆ ತಮ್ಮ ತಾಯಿಯನ್ನ ಮಕ್ಕಳು ಏನ್ ಮಾಡ್ತಾರೆ? ಕೊಂದು ಹಾಕ್ಬಿಟ್ಟು ಆಕೆಯ ದೇಹದಲ್ಲಿರುವಂತಹ ಹೃದಯ, ಆ ಹೃದಯವನ್ನು ತಗೊಂಡೋಗಿ ಏನ್ ಮಾಡ್ತಾರೆ? ಮಾರ್ತಾರೆ. ಏನಕ್ಕಾಗಿ? ದುಡ್ಡಿಗಾಗಿ. ಆ ತಾಯಿಯ ಹೃದಯವನ್ನು ಏನ್ ಮಾಡ್ತಾರೆ? ಸಾಯಿಸಿಬಿಟ್ಟು ಅದನ್ನ ಹೊರ ತೆಗೆದು ತಗೊಂಡೋಗಿ ಮಾರುವಂತ ಸ್ಥಿತಿಗೆ ಬಂದಿದೆ. ಅಂತ ಸಂದರ್ಭದಲ್ಲಿ ಅವ್ರೇನು ಆ ಹೃದಯವನ್ನು ತಗೊಂಡು ಹೋಗ್ತಾ ಇರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಆ ಕೈಯಲ್ಲಿ ಇಟ್ಕೊಂಡು ನಿಂತಹ ಮಗ ಏನಾಗ್ತಾನೆ? ಬಿದ್ದು ಬಿಡ್ತಾನೆ. ಬಿದ್ದಾಗ ಆ ಹೃದಯ ಒಂದು ಮಾತಿದೆ. ಏನಂತೇಳಿ? ಮಗು ಪೆಟ್ಟಾಯ್ತಾ, ನೋಡ್ಕೊಂಡು ನಡಿಬಾರ್ದ ಅಂತೇಳಿ. ಅವಾಗ ಮಕ್ಕಳಿಗೆ ಏನನ್ಸುತ್ತೆ? ಖುಷಿಯಲ್ಲ, ದುಃಖ ಅನ್ಸುತ್ತೆ. ನೋಡಿ, ಆ ತಾಯಿನ ಸಾಯಿಸಿ ಹೃದಯನ ತಗೊಂಡೋದ್ರು ಕೂಡ ತಾಯಿ ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲಲ್ಲ. ಬಿದ್ದ ತಕ್ಷಣ ಆ ಮಗ ಏನಂತಾನೆ? ಅಮ್ಮ ಅಂತ ಕೂಗ್ತಾನೆ. ಅಮ್ಮ ಅಂತ ಕೂಗಿದ ತಕ್ಷಣ ಆ ಹೊರಗೆ ಇದ್ದಂತಹ ಹೃದಯ ಏನಿತ್ತು? ಮಗು ಪೆಟ್ಟಾಯ್ತಾ, ನಿಧಾನವಾಗಿ ನೋಡ್ಕೊಂಡು ನಡಿಬಾರ್ದ ಅಂತೇಳಿ ಅಲ್ವಾ? ಆಗ ಮಕ್ಕಳಿಗೆ ಪಶ್ಚಾತ್ತಾಪ ಆಗುತ್ತೆ. ಏನಂತೇಳಿ? ಇಂತಹ ತಾಯಿಯನ್ನು ನಾವೇನ್ ಮಾಡಿದೀವಿ? ಕೊಂದಾಕ್ಬಿಟ್ಟಿದ್ದೀವಿ ಅಲ್ವಾ? ಕೊಂದಾಕ್ಬಿಟ್ಟಿದ್ದೀವಿ. ಆದ್ರೆ ಆ ಕೊಂದಾಕಿದ್ರು ಕೂಡ ತಾಯಿಯ ಮಮತೆ ಕಮ್ಮಿ ಆಗ್ಲಿಲ್ಲ ಅಲ್ವಾ? ತಾಯಿಯ ಪ್ರೀತಿ ಕಡಿಮೆ ಆಗಲಿಲ್ಲ. ಹಾಗಾಗಿ ತಾಯಿಯ ಋಣವನ್ನ ತೀರಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇದೆಯಾ ಸಾಧ್ಯ? ಇಲ್ಲ ತಾನೆ? ನಾವು ಸತ್ರು ಕೂಡ ತಾಯಿ ಋಣವನ್ನ ತೀರಿಸಕ್ಕಾಗೋದಿಲ್ಲ. ಹೆತ್ತವರನ್ನ ನಾವು ತಾಯಿ ಅಂತ ಕರಿತೀವಿ ಅಲ್ವಾ? ಮತ್ತೆ ತಾಯಿ ಅಂತ ಕರಿತೀವಿ, ತಾಯಿ ಅಂತ ಕರಿತೀವಿ. ಗುರುಗಳಿಗೆ ತಾಯಿ ಅಂತ ಕರೆಯಲ್ಲ. ಮತ್ತೆ ಯಾರಿಗೆ? ಭೂಮಿಯನ್ನ ಅಲ್ವಾ? ಭೂತಾಯಿಯನ್ನಲ್ಲ ಅಂತ ತಾನೆ? ನಮ್ಮೆಲ್ಲರನ್ನ ನೋಡ್ಕೊಂಡು ಸಾಕ್ಕೊಂಡು ಇರ್ಲಿಕ್ಕೆ ಅವಕಾಶ ಕೊಟ್ಟು ನಾವ್ ಏನ್ ಮಾಡಿದ್ರು ಸಹಿಸ್ಕೊಂಡು ಭೂತಾಯಿ ನಮ್ಮನ್ನ ಏನ್ ಮಾಡ್ತಿದ್ದಾಳೆ? ರಕ್ಷಣೆ ಮಾಡ್ತಿದ್ದಾಳಲ್ವಾ? ಅಲ್ವಾ? ಹೆತ್ತ ತಾಯಿಯನ್ನ ತಾಯಿ ಅಂತ ಕರಿತೀವಿ. ಅದು ಬಿಟ್ರೆ ಎರಡನೇದಾಗಿ ಕರೆಯೋದು ಯಾರಿಗೆ? ಭೂತಾಯಿ. ನಾವು ಭೂಮಿ ಮೇಲೆ ವಾಸಿಸ್ತಾ ಇದೀವಲ್ವಾ? ಆ ಭೂತಾಯಿಯನ್ನ ನಾವೇನಂತ ಕರಿತೀವಿ? ತಾಯಿ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೆ ನಾವು ಬಹುಮುಖ್ಯವಾಗಿ ತಾಯಿ ಅಂತ ಭೂತಾಯಿಯನ್ನು ಯಾಕೆ ಕರಿತೀವಿ ಅಂತಂದ್ರೆ ನಮಗೆ ಇಲ್ಲಿ ಭೂಗರ್ಭದಲ್ಲಿ ಇರ್ಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂತದ್ದೇ ಭೂಮಿ ಅಲ್ವಾ? ಭೂತಾಯಿ ಅಂತೇಳಿ ಕರಿತೀವಿ. ಹಾಗಾದ್ರೆ ನಾವು ಭೂಮಿಯ ಉಗಮಕ್ಕೆ ಸಂಬಂಧಪಟ್ಟಂತೆ ಭೂಮಿಯನ್ನ ಒಂದು ಜೀವಂತ ಗ್ರಹ ಅಂತ ಕರಿತೀವಿ, ನೀಲಿ ಗ್ರಹ ಅಂತ ಕರಿತೀವಿ ಅಲ್ವಾ? ವಿಚಿತ್ರ ಗ್ರಹ ಅಂತೇಳಿ ಕರಿತೀವಿ, ಜಲಾವೃತ ಗ್ರಹ ಅಂತೇಳಿ ಕರಿತೀವಿ. ಯಾಕೆ ಇವೆಲ್ಲ ಹೆಸರುಗಳಿಂದ ಭೂಮಿಯನ್ನ ಕರಿತೀವಿ? ಅದಕ್ಕೆ ಬಹಳಷ್ಟು ಕಾರಣಗಳಿವೆ. ಭೂಮಿ ಹೇಗೆ ಉಗಮವಾಯಿತು ಅನ್ನೋದಕ್ಕೆ ಬಹಳಷ್ಟು ಸಿದ್ಧಾಂತಗಳು ಕೂಡ ಇದೆ. ಆ ಸಿದ್ಧಾಂತಗಳಲ್ಲಿ ಭೂಮಿಯ
ಕ್ರಾಂತಿಯ ಉಗಮ. ಯಾವ ಸಿದ್ಧಾಂತ? ಉಬ್ಬರ ಹಿಡಿತಗಳ ಸಿದ್ಧಾಂತ. ಇದನ್ನ 1919ರಲ್ಲಿ ಸರ್ ಜೀನ್ಸ್ ಎನ್ನುವಂತವರು, ಹಾಗೆ 1926ರಲ್ಲಿ ಹೆರಾಲ್ಡ್ ಜ್ರೀಟ್ಸ್ ಎನ್ನುವಂತವರು ಇದನ್ನ ಪರಿಚಯಿಸಿದರು. ಈ ಸಿದ್ಧಾಂತದ ಪ್ರಕಾರ ಭೂಮಿ ಹೇಗೆ ರಚನೆ ಆಯಿತು? ಇಲ್ಲಿ ಸೂರ್ಯನನ್ನ ನಾವು ಏನಂತ ಕರಿತೀವಿ? ಒಂದು ದೊಡ್ಡ ಅನಿಲ ರಾಶಿಯನ್ನು ಹೊಂದಿದ್ದಂತ ಒಂದು ಕಾಯ. ಸೂರ್ಯ ಗೊತ್ತಲ್ಲ, ಗೊತ್ತಾನೆ? ಸೂರ್ಯ ಒಂದು ಅತಿ ದೊಡ್ಡ ಅನಿಲ ರಾಶಿಯನ್ನು ಹೊಂದಿದಂತ ಒಂದು ಕಾಯವಾಗಿರುತ್ತೆ. ಆ ಒಂದು ಸೂರ್ಯನ ಸಮೀಪದಲ್ಲಿ ಯಾವುದೇ ಆಕಾಶ ಕಾಯಗಳನ್ನು ಹೊಂದಿರಲಿಲ್ಲ ಸೂರ್ಯ. ಅದು ಒಂದು ದೊಡ್ಡ ಅನಿಲ ರಾಶಿ. ಅನಿಲ ಅಂದ್ರೇನು? ನೀವು ವಿಜ್ಞಾನದಲ್ಲಿ ಓದ್ತಿರಲ್ವಾ? ಘನ, ದ್ರವ, ಅನಿಲ, ನೀರು, ಅನಿಲ, ಗಾಳಿ ಅಲ್ವಾ? ಅದು ಒಂದು ದೊಡ್ಡ ಗಾಳಿಯ ರೂಪದಲ್ಲಿ ಅನಿಲದ ಕಣಗಳನ್ನು ಹೊಂದಿರುವಂತ ಒಂದು ದೊಡ್ಡ ಕಾಯವಾಗಿರುತ್ತೆ. ಯಾವುದು? ಸೂರ್ಯ. ಆ ಸೂರ್ಯನ ದೊಡ್ಡ ಕಾಯದ ಸಮೀಪ ಅದಕ್ಕಿಂತ ದೊಡ್ಡದಾಗಿರುವಂತ ಒಂದು ನಕ್ಷತ್ರ ಏನಾಗುತ್ತೆ? ಹಾದು ಹೋಗುತ್ತೆ. ಹಾದು ಹೋಗೋದಂದ್ರೇನು? ಅದರ ಮುಂದಿಂದ ಮುಂದೆ ಚಲಿಸುತ್ತಾ ಹೋಗುತ್ತೆ. ಯಾವಾಗ ಒಂದು ದೊಡ್ಡ ಸೂರ್ಯನ ಆಕಾಶ ಕಾಯದ ಮುಂದೆ ಅದಕ್ಕಿಂತ ದೊಡ್ಡದಾಗಿರುವಂತಹ ಒಂದು ನಕ್ಷತ್ರ ಏನಾಯಿತು? ಸೂರ್ಯನ ಮುಂಭಾಗದಿಂದ ಹಾದು ಹೋಯಿತು. ಆ ಸೂರ್ಯನ ಸಮೀಪ ಆ ದೊಡ್ಡ ನಕ್ಷತ್ರ ಬರುವಂತ ಸಂದರ್ಭದಲ್ಲಿ ಅದರ ಗುರುತ್ವಾಕರ್ಷಣೆಗೆ, ಯಾವುದರ ಗುರುತ್ವಾಕರ್ಷಣೆಗೆ? ನಕ್ಷತ್ರದ ಗುರುತ್ವಾಕರ್ಷಣೆಗೆ ಸೂರ್ಯನಲ್ಲಿದ್ದಂತಹ ಕೆಲವೊಂದು ಅನಿಲದ ಕಣಗಳೇನಾದ್ರೂ ಒಂದೊಂದೇ ಕಳಿಸ್ತಾ ಹೋಗುತ್ತೆ. ಕಳಿಸೋದಂದ್ರೇನು? ಹೊರಬಂದು. ಅರ್ಥ ಆಗ್ತಿದೆ ಹೇಳ್ತಿರೋದು? ಇದು ಸೂರ್ಯ, ಇದು ದೊಡ್ಡ ಒಂದು ಅನಿಲದ ರಾಶಿ. ಇದಕ್ಕಿಂತ ದೊಡ್ಡದಾಗಿರೋದು ಯಾವುದು? ಒಂದು ನಕ್ಷತ್ರ. ಹೌದಾ? ಈ ನಕ್ಷತ್ರ ಏನಾಗ್ತಿದೆ? ಸೂರ್ಯನ ಸಮೀಪದಿಂದ ಹಾದು ಹೋಗ್ತಾ ಇದೆ, ಮೂವ್ ಆಗ್ತಿದೆ. ಹೌದಾ? ಇದು ಸಮೀಪಕ್ಕೆ ಬಂದಂತೆ, ಯಾವುದು? ನಕ್ಷತ್ರ ಸಮೀಪಕ್ಕೆ ಬಂದಂತೆ ಸೂರ್ಯನಲ್ಲಿದ್ದ
ನಕ್ಷತ್ರದ ಒಂದು ದೊಡ್ಡ ನಕ್ಷತ್ರದ ಹಾದು ಹೋಗುವಿಕೆಯ ಗುರುತ್ವಾಕರ್ಷಣೆಗೆ ತನ್ನಲ್ಲಿರುವಂತಹ ಅನಿಲದ ರಾಶಿಯನ್ನ ಹೊರಚೆಲ್ಲಿ ಅಥವಾ ಕಳಚಿ ಬಿದ್ದಾಗ ರಚನೆಯಾದಂತಹ ಆ ಸಣ್ಣ ಮತ್ತು ದೊಡ್ಡ ಕಣಗಳ ಒಂದು ವ್ಯವಸ್ಥೆ ಏನಿದೆಯಲ್ಲ ಅವುಗಳನ್ನ ಏನಂತ ಕರೀತೀವಿ ನಾವು ಗ್ರಹಗಳು ಅಂತ ಕರೀತೀವಿ. ಗ್ರಹಗಳು ಗೊತ್ತಾ ನಿಮಗೆ? ಗೊತ್ತಾನೆ? ಆ ಗ್ರಹಗಳ ರಚನೆ ಆಗಿದ್ದು ಹೇಗೆ ಅಂತಂದ್ರೆ ನಕ್ಷತ್ರದ ಹಾದು ಹೋಗುವಿಕೆಯಿಂದ ಸೂರ್ಯನಿಂದ ಹೊರಸೂಸಲ್ಪಟ್ಟ ಅಥವಾ ಹೊರಚೆಲ್ಲಲ್ಪಟ್ಟಂತಹ ಅನಿಲದ ರಾಶಿಯಿಂದವೇ ನಾವು ಸೂರ್ಯನ ಸುತ್ತೋದಿಕ್ಕೆ ಪ್ರಾರಂಭಿಸಿದ್ವು. ಹೀಗೆ ಹೊರಗೊಂದಿಲ್ಲವೇ ನಾವು ಬಿಸಿಯಾಗಿರ್ತವೆ, ನಂತರ ಅವು ತಂಪಾಗಿ ಏನಾದ್ವು ಘನೀಕರಣವನ್ನು ಹೊಂದಿದ್ವು. ಘನೀಕರಿಸೋದು ಅಂದ್ರೆ ನಾವು ಗಟ್ಟಿ ಆಗೋದು. ಘನೀಕರಿಸೋದು ಅಂದ್ರೆ ಆ ಗಟ್ಟಿಯಾಗಿ ರಚನೆ ಆದಂತಹ ಎಲ್ಲ ಕಣಗಳ ರಾಶಿಯನ್ನೇ ನಾವೇನಂತ ಕರಿತೀವಿ? ಗ್ರಹಗಳು ಮತ್ತು ಉಪಗ್ರಹಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಹೀಗೆ ಈ ಗ್ರಹಗಳು ಮತ್ತು ಉಪಗ್ರಹಗಳನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಇಲ್ಲಿ ನೋಡಿ, ಇದು ಒಂದು ಸೌರಮಂಡಲ, ಹೌದಾ? ಈಗ ನಾವು ಭೂಮಿಯ ಚಿತ್ರವನ್ನ ನೋಡ್ತಾ ಇದ್ದೀವಿ. ಹಾಗೆ ವಿಶ್ವ ಅಂತ ಕರಿತೀವಿ. ವಿಶ್ವ ಅಂದ್ರೆ ನಾವು ಕೋಟಿ ನಕ್ಷತ್ರಗಳ ಸಮೂಹಕ್ಕೆ ವಿಶ್ವ ಅಂತ ಕರಿತೀವಿ. ಕಾಣಿಸ್ತಾ ಇದೀವಲ್ಲ ಎಲ್ಲ ನಕ್ಷತ್ರಗಳು, ಹೌದಾ? ಈ ಕೋಟಿ ನಕ್ಷತ್ರಗಳ ಸಮೂಹ ಅಂದ್ರೆ ಗುಂಪು. ಆ ಗುಂಪನ್ನ ನಾವೇನಂತ ಕರಿತೀವಿ? ವಿಶ್ವ ಅಂತ ಕರಿತೀವಿ. ಕಾಣಿಸ್ತಿದೆಯಲ್ಲ? ಇದು ಹಲವಾರು ನಕ್ಷತ್ರಗಳ ಸಮೂಹ. ಇದನ್ನ ನಾವು ಏನಂತ ಕರಿತೀವಿ? ವಿಶ್ವ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಈಗ ನಾನು ಹೇಳಿದ್ದಲ್ಲ ಯಾವ ರೀತಿಯಾಗಿ ಅವು ಹೊರ ಸೂಸಲ್ಪಟ್ಟಿದ್ದಾವೆ ಅಂತ. ಕಾಣಿಸ್ತಿದೆಯಲ್ಲ? ಇದು ನಮ್ಮ ಸೌರವ್ಯೂಹದ ರಚನೆ. ಅದಕ್ಕಿಂತ ಮುಂಚಿತವಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ನಕ್ಷತ್ರ ಪುಂಜ ಅಂತ ಕರಿತೀವಿ. ನಕ್ಷತ್ರ ಪುಂಜ ಅಂದ್ರೆ ನಕ್ಷತ್ರಗಳ ಗುಂಪಿಗೆ ನಕ್ಷತ್ರ ಪುಂಜ ಅಂತ ಕರಿತೀವಿ. ನಾವು ರಾತ್ರಿ ಹೊತ್ತು ಆಕಾಶದಲ್ಲಿ ನೋಡ್ತೀವಲ್ವಾ, ಅಲ್ಲಲ್ಲಿ ಗುಂಪಾಗಿ ನಕ್ಷತ್ರಗಳನ್ನ ನೋಡ್ತೀವಿ. ಕೆಲವೊಂದು ಅಲ್ಲಲ್ಲಿ ದೂರ ಇತ್ತು, ಕೆಲವೊಂದು ಒಂದೇ ಸಮೀಪದಲ್ಲಿ ಇತ್ತು. ಅವುಗಳನ್ನ ಏನಂತ ಕರಿತೀವಿ? ನಕ್ಷತ್ರ ಪುಂಜಗಳು ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಈಗ ನಾನು ಹೇಳಿದೆ ಗ್ರಹಗಳ ರಚನೆ ಆದವು ಅಂತ, ಹೌದಾ? ಇಲ್ಲಿ ಕಾಣಿಸ್ತಿದೆಯಾ? ಸೌರವ್ಯೂಹ, ಹೌದಾ? ಸೂರ್ಯ ಮತ್ತು ಸೂರ್ಯನನ್ನ ಸುತ್ತುವ 8 ಗ್ರಹಗಳ ಒಟ್ಟು ಕುಟುಂಬಕ್ಕೆ ಸೌರವ್ಯೂಹ ಅಂತ ಹೇಳಿ ಕರಿತೀವಿ. ಕಾಣಿಸ್ತಾ ಇದೆಯಲ್ಲ? ಇದು ಸೂರ್ಯ. ಅರ್ಥ ಆಗ್ತಿದ್ಯಾ? ಸೂರ್ಯನ ಪಕ್ಕದಲ್ಲಿದ್ದವಲ್ಲ ಗ್ರಹಗಳು ದೊಡ್ಡವಿದವ ಸಣ್ಣವಿದವ? ಸಣ್ಣವಿದವಲ್ವಾ? ಅದಾದ್ಮೇಲೆ ಒಂದು 3-4 ಗ್ರಹಗಳು ದೊಡ್ಡವು, ಮತ್ತೆ ಲಾಸ್ಟಿಗೆ ಇರೋದು ಸಣ್ಣದಿದೆ ಅಲ್ವಾ? ಯಾಕೆ ಪ್ರಾರಂಭದಲ್ಲಿರೋ ಸಣ್ಣವಿದವ ಗ್ರಹಗಳು, ಅದಾದ್ಮೇಲೆ ದೊಡ್ಡವು, ಆಮೇಲೆ ಮತ್ತೆ ಸಣ್ಣವು. ಯಾಕೆ? ಹೇಳಿ. ಆಗ್ಲೇ ಹೇಳಿದೆ ನಾನು, ನಕ್ಷತ್ರ ಹತ್ತತ್ರಕ್ಕೆ ಬಂದಂಗೆ, ಸೂರ್ಯದ ಹತ್ರಕ್ಕೆ ಬಂದಾಗ ಗುರುತ್ವಾಕರ್ಷಣೆ ಚಿಕ್ಕದಾಗಿತ್ತು, ಸಣ್ಣ ಕಣಗಳು ಹೊರ ಬಂದಿದ್ವಲ್ಲ, ಅವು ಸಣ್ಣವೇ ಇದ್ವು, ಹೌದಾ? ತುಂಬಾ ಹತ್ರಕ್ಕೆ ಬಂದಾಗ ದೊಡ್ಡ ಅನಿಲಗಳು ಹೊರ ಬಂದು ಅವಾಗ ಏನಾಯ್ತು? ಅನಿಲದ ಗಾತ್ರ ಜಾಸ್ತಿ ಆಯ್ತು, ಹೌದಾ? ಮತ್ತೆ ವಾಪಸ್ ಮುಂದಕ್ಕೆ ಹೋದ್ಮೇಲೆ ಗುರುತ್ವಾಕರ್ಷಣೆ ಕಡಿಮೆ ಆಯ್ತು, ಮತ್ತೆ ಅನಿಲದ ಕಣಗಳು ಸಣ್ಣ ಹೊರ ಬಂದು. ಹಾಗಾಗಿ ಗ್ರಹಗಳು ಕೂಡ ಏನಾದವು? ಸೂರ್ಯನ ಪಕ್ಕದಲ್ಲಿರೋ ಫಸ್ಟ್ ಇರೋವೇನಿರಲ್ಲ ಚಿಕ್ಕವಿದವು, ಅದಾದ್ಮೇಲೆ ದೊಡ್ಡವಿದವು, ಅದಾದ್ಮೇಲೆ ಮತ್ತೆ ಸಣ್ಣ ಗ್ರಹಗಳನ್ನ ನೋಡಿ. ಅರ್ಥ ಆಗ್ತಿದೆಯಲ್ಲ? ಇದ್ಯಾಕೆ ಈ ರೀತಿ ಬದಲಾವಣೆ ಆಯ್ತು ಅಂತ ಅರ್ಥ ಆಯ್ತಲ್ಲ? ನಕ್ಷತ್ರದ ಸಮೀಪದಲ್ಲಿ
ಎಂಟನೇದು ಬುಧ. ಇವು ಗಾತ್ರದಲ್ಲಿ. ಆದ್ರೆ ಸೂರ್ಯನ ಸಮೀಪಕ್ಕಿರೋದು ಯಾವುದು? ಬುಧ. ಅದಾದ್ಮೇಲೆ ಶುಕ್ರ. ಶುಕ್ರ ಆದ್ಮೇಲೆ ಭೂಮಿ. ಸೂರ್ಯನ ಮೂರನೇ ಗ್ರಹವೇ ಭೂಮಿ. ಅದು ನಾವು ಕೂಡ ವಾಸಿಸ್ತಾ ಇರುವಂತಹ ಒಂದು ಗ್ರಹ. ಭೂಮಿಯನ್ನ ನಾವು ಜೀವಂತ ಗ್ರಹ ಅಂತ ಹೇಳಿ ಕರಿತೀವಿ ಅಲ್ವಾ? ಭೂಮಿಯನ್ನ ಏನಂತ ಕರಿತೀವಿ? ಜೀವಂತ ಗ್ರಹಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದಾನಲ್ವಾ? ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತಾ ಇದೆ ಅಲ್ವಾ? ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತವೆ. ಸೂರ್ಯ ಸುತ್ತಲ್ಲ, ಸ್ಥಿರವಾಗಲ್ಲೇ ಇದ್ದಾನೆ. ಆದ್ರೆ ಅನಿಲ ರಾಶಿಯಿಂದ ಹೊರಬಂದು ಘನೀಕರಿಸಿ ರಚನೆ ಆಗಿದ್ದಾವಲ್ಲ ಗ್ರಹಗಳು, ಆ ಎಲ್ಲ ಗ್ರಹಗಳು ಭೂಮಿಯ ಸೂರ್ಯನ ಸುತ್ತ ಏನಾಗ್ತಾ ಇದಾವೆ? ಸುತ್ತಾ ಇರುವಂತಹದ್ದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇವೆಲ್ಲ ಗ್ರಹಗಳು ಸೂರ್ಯನ ಸುತ್ತ ಏನ್ ಮಾಡ್ತಾ ಇದಾವೆ? ಸುತ್ತುತ್ತಾ ಇದ್ದಾವೆ. ಹಾಗಾದ್ರೆ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಬುಧ ಗ್ರಹ. ಅತ್ಯಂತ ಚಿಕ್ಕದು ಯಾವುದು? ಬುಧ. ಅತ್ಯಂತ ದೊಡ್ಡ ಗ್ರಹ ಗುರು. ಭೂಮಿಯ ಸೂರ್ಯನ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಗುರು. ಚಿಕ್ಕ ಗ್ರಹ ಯಾವುದು? ಬುಧ. ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಗ್ರಹ ಯಾವುದು? ಬುಧ ಗ್ರಹ. ದೂರದಲ್ಲಿರುವಂತಹ ಗ್ರಹ ನೆಪ್ಚೂನ್. ದೂರದಲ್ಲಿರೋ ಸೂರ್ಯನಿಂದ ಬಹಳ ದೂರದಲ್ಲಿರೋದು ಯಾವುದು? ನೆಪ್ಚೂನ್. ಭೂಮಿಯ ಸೌರವ್ಯೂಹದಲ್ಲಿ ಜೀವಿಸುವಂತಹ ಏಕೈಕ ಗ್ರಹ ಯಾವುದು? ಯಾವ ಗ್ರಹದಲ್ಲಿ ಜೀವಿಗಳು ಜೀವಿಸ್ತಾ ಇದ್ದಾರೆ? ಭೂಮಿ. ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲಲ್ಲ? ಯಾಕೆ? ನೀರಿಲ್ಲ, ಆಹಾರ ಇಲ್ಲ, ಮತ್ತೆ ಗಾಳಿ ಇಲ್ಲ, ಮತ್ತೆ ನೀರಿಲ್ಲ, ಮತ್ತೆ ಮರಗಿಡಗಳು ಇಲ್ಲ. ಮತ್ತೆ ಮತ್ತೇನು? ಅಷ್ಟೇನಾ? ಭೂಮಿಯನ್ನು ಎಂತ ಗ್ರಹ ಅಂತ ಕರಿತೀವಿ? ಭೂಮಿಯನ್ನು ಎಂತ ಗ್ರಹ ಅಂತ ಕರಿತೀವಿ? ಜೀವಂತ ಗ್ರಹ ಅಂತ ಕರಿತೀವಿ ಅಲ್ವಾ? ಸೌರವ್ಯೂಹದಲ್ಲಿರುವ ಏಕೈಕ ಜೀವಂತ ಗ್ರಹ ಅಂದ್ರೆ ಯಾವುದು? ಅದು ಭೂಮಿ ಮಾತ್ರ. ಭೂಮಿಯನ್ನ ಜೀವಂತ ಗ್ರಹ ಅಂತ ಕರಿತೀವಿ. ಯಾಕೆಂತಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವಿನ ಆ ಒಂದು ಅನುಕೂಲಕರ ವಾತಾವರಣ ಇರೋದು ಎಲ್ಲಪ್ಪ ಅಂತಂದ್ರೆ ಭೂಮಿ ಮಾತ್ರ. ಅನುಕೂಲಕರ ವಾತಾವರಣ ಏನು? ದೂರ ಆಗಿರ್ಬೋದು, ಉಷ್ಣಾಂಶ ಆಗಿರ್ಬೋದು, ಅಲ್ಲಿರುವಂತಹ ಅನಿಲಗಳಾಗಿರ್ಬೋದು, ವಾತಾವರಣಗಳಾಗಿರ್ಬೋದು, ಜಲಚಕ್ರಗಳಾಗಿರ್ಬೋದು, ಇವೆಲ್ಲ ವ್ಯವಸ್ಥೆ ಇರೋದು ಭೂಮಿ ಅಲ್ವಾ? ನೀರು, ಗಾಳಿ, ಹಾಗೆ ಉಷ್ಣಾಂಶ, ದೂರ, ಇವೆಲ್ಲವೂ ಕೂಡ ನಮ್ಮ ಸೂರ್ಯನ ಪರಿವಾರದಲ್ಲಿ ಭೂಮಿ ಏನಿದೆಯಲ್ಲ 5ನೇ ಅತಿ ದೊಡ್ಡ ಗ್ರಹ. ಯಾವ ಗ್ರಹದಲ್ಲೂ ಕೂಡ ಮಾನವ ಅಥವಾ ಜೀವಿಗಳು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಭೂಮಿಯಲ್ಲಿ ಮಾತ್ರ ಜೀವಿಗಳು ಏನ್ ಮಾಡ್ತವೆ? ಜೀವಿಸ್ತವೆ. ಜೀವಂತ ಗ್ರಹ ಅಂತ ಕರೆಯಲಿಕ್ಕೆ ಕಾರಣ ಏನು? ಜೀವಿಗಳು ಬದುಕಲಿಕ್ಕೆ ಅನುಕೂಲಕರವಾಗಿರುವಂತಹ ಗ್ರಹ ಯಾವುದು? ಭೂಮಿ. ಹಾಗಾಗಿ ಭೂಮಿಯನ್ನು ಏನಂತ ಕರಿತೀವಿ? ಜೀವಂತ ಗ್ರಹ ಅಂತ ಕರಿತೀವಿ. ಭೂಮಿಯ ಮೇಲೆ ಜೀವಿಗಳು ಜೀವಿಸಲಿಕ್ಕೆ ಕಾರಣ ನೀರು, ಗಾಳಿ, ಅನಿಲಗಳು, ಯೋಗ್ಯವಾದಂತಹ ವಾತಾವರಣ ಅಂತ ಕರಿತೀವಿ. ಇನ್ನ ಭೂಮಿಯನ್ನು ನಾವು ನೀಲಿ ಗ್ರಹ ಅಂತ ಕರಿತೀವಿ, ಜಲಾವೃತ ಗ್ರಹ ಅಂತ ಕರಿತೀವಿ. ಯಾಕೆ? ನೀರು ತುಂಬಾ ಇದೆ ಅಲ್ವಾ? ಭೂಮಿಯಲ್ಲಿ 70% ನೀರಿನಿಂದ ಆವೃತವಾಗಿರುತ್ತೆ. ಹಾಗಾಗಿ ಅದಕ್ಕೆ ಏನಂತ ಕರಿತೀವಿ? ಜೀವಂತ ಗ್ರಹ ಅಂದರೆ ಜಲಾವೃತ ಗ್ರಹ ಅಥವಾ ನೀಲಿ ಗ್ರಹ ಅಂತ ಹೇಳಿ ಕರಿತೀವಿ. ಹಾಗೆ ನಾವು ಭೂಮಿಯನ್ನ 2 ಭಾಗ ಮಾಡ್ಕೊಳ್ತೀವಿ. ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ ಅಂತ ಕರಿತೀವಿ. ಹೌದಾ? ಈ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳವನ್ನ ನಾವು ನೋಡ್ತಾ ಬಂದ್ರೆ ಭೂಮಿಯ ಉತ್ತರಾರ್ಧ ಗೋಳ ಏನಿದೆಯಲ್ಲ ಅದು ಬಹುಮುಖ್ಯವಾಗಿ ಭೂಪ್ರಧಾನ ಗೋಳ ಅಂತ ಕೂಡ ಕರೀತೀವಿ. ಇದು ಭೂಮಿ. ಹೌದಾ? ಇದನ್ನ ನಾವು 2 ಭಾಗ ಮಾಡ್ಕೊಂಡ್ವಿ. ಈ ಮೇಲ್ಭಾಗ ಏನಿದೆಯಲ್ಲ ಇದು ಭೂಮಿಯಿಂದ ಆವೃತವಾಗಿದೆ.
ಉಪಗ್ರಹ ಅಂತಲೂ ಕೂಡ ಕರೀತಾರೆ. ಆಮೇಲೆ ಚಂದ್ರ ಇದರ ಏಕೈಕ ಉಪಗ್ರಹ ಅಂತಲೂ ಕೂಡ ಕರೀತಾರೆ. ಚಂದ್ರ ಭೂಮಿಯ ಏಕೈಕ ಉಪಗ್ರಹ. ಇದು ಭೂಮಿಯ ಎರಡು ಚಲನೆಗಳನ್ನ ನೋಡಿ. ಭೂಮಿಯ ಎರಡು ಚಲನೆಗಳು ಈಗ ಅರ್ಥ ಆಯ್ತಲ್ಲ ನಿಮಗೆ? ಗ್ರಹಗಳು ಗೊತ್ತಾಯ್ತು, ದೊಡ್ಡ ಗ್ರಹ, ಚಿಕ್ಕ ಗ್ರಹ, ಹಾಗೆ ಗ್ರಹಗಳು ಹೇಗೆ ರಚನೆ ಆದವು ಅಂತ ಆಯ್ತಾ? ಅದರ ಜೊತೆಯಲ್ಲಿ ಮತ್ತೆಂತ ತಿಳ್ಕೊಂಡ್ರಿ? ಭೂಮಿಯನ್ನ ಒಂದು ಜೀವಂತ ಗ್ರಹ ಅಂತೇಳಿ ಯಾಕೆ ಕರಿತೀವಿ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ಅದರ ನಂತರದಲ್ಲಿ ನಾವು ನೋಡ್ತೀವಿ ಭೂಮಿಯ ಚಲನೆಗಳು ಅಂತ ಕರೀತೀವಿ. ಭೂಮಿ ಚಲಿಸುತ್ತಾ? ಸುತ್ತುತ್ತಿಲ್ವಾ? ಸುತ್ತಾ ಇದೆ ಅಲ್ವಾ? ಅದು ನಾವ್ಯಾಕೆ ಸುತ್ತುತ್ತಿಲ್ಲ? ನಾವ್ಯಾಕೆ ಸುತ್ತುತ್ತಿಲ್ಲ? ಭೂಮಿಗೆ ಯಾವ ಶಕ್ತಿ ಇದೆ? ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಲ್ವಾ? ಹೌದಾನೆ? ಆ ಗುರುತ್ವಾಕರ್ಷಣೆ ಇಲ್ಲದೆ ಇದ್ದಿದ್ರೆ ನಾವು ಕೂಡ ಗಾಳಿಯಲ್ಲಿ ತೇಲ್ಬೇಕಾಗಿತ್ತು. ಹೌದಾ? ಆ ಗುರುತ್ವಾಕರ್ಷಣೆ ಶಕ್ತಿ ಇರೋದ್ರಿಂದ ನಾವು ಭೂಮಿ ಮೇಲೆ ನಿಂತಿದ್ದೀವಿ. ಹೌದಾನೆ? ಹಾಗೆ ಭೂಮಿ ಏನ್ ಮಾಡುತ್ತೆ? ಚಲಿಸ್ತಾ ಇರುತ್ತೆ. ಅದನ್ನ ನಾವು ದೈನಂದಿನ ಚಲನೆ ಅಂತಲೂ ಕೂಡ ಕರಿತೀವಿ, ವಾರ್ಷಿಕ ಚಲನೆ ಅಂತಲೂ ಕೂಡ ಕರಿತೀವಿ. ಭೂಮಿಯ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆಗಳು. ದೈನಂದಿನ ಅಂದ್ರೆ ಏನು? ವಾರ್ಷಿಕ ಅಂದ್ರೆ ದೈನಂದಿನ, ವಾರ್ಷಿಕ ಅಂದ್ರೇನು? ಭೂಮಿ ದಿನ ಸುತ್ತಾನೆ ಇರುತ್ತೆ ತನ್ನ ಸುತ್ತ. ಭೂಮಿ ತನ್ನ ಸುತ್ತಲೂ ಸುತ್ತುತ್ತಾ ಇರುತ್ತೆ, ಸೂರ್ಯನ ಸುತ್ತಲೂ ಕೂಡ ಏನ್ ಮಾಡುತ್ತೆ? ಸುತ್ತುತ್ತಾ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ? ದೈನಂದಿನ ಮತ್ತು ವಾರ್ಷಿಕ ಚಲನೆಗಳು ಅಂತ. ಅರ್ಥ ಆಗ್ತಿದೆಯಲ್ಲ? ಭೂಮಿ ತನ್ನ ಸುತ್ತ ಸುತ್ತುತ್ತಾ ಮತ್ತೆ ಸೂರ್ಯನ ಸುತ್ತಲೂ ಕೂಡ ಏನ್ ಮಾಡ್ತಾ ಇರುತ್ತೆ? ಸುತ್ತುತ್ತಾ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ? ದೈನಂದಿನ ಮತ್ತು ವಾರ್ಷಿಕ ಚಲನೆಗಳು ಅಂತ ಕರಿತೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಭೂಮಿ ಒಂದು ಏಕೈಕ ಉಪಗ್ರಹ ಅಂತೇಳಿ ಕರಿತೀವಿ. ಕಾಣಿಸ್ತಿದೆಯಲ್ಲ? ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಗ್ರಹಗಳು ಕಾಣಿಸ್ತಿದೆ. ಎಲ್ಲವೂ ಕೂಡ ಸೂರ್ಯನ ಸುತ್ತ ಏನ್ ಮಾಡ್ತಿದ್ದಾವೆ? ಸುತ್ತಾ ಇರುವಂತಹದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈಗ ನಾವು ಗ್ರಹಗಳ ಪರಿಚಯವನ್ನ ತಿಳ್ಕೊಂಡ್ವಿ. ಇದಾದ್ಮೇಲೆ ನಾವು ನೋಡುವಂತಹದ್ದು ಏನಪ್ಪಾ ಅಂತಂದ್ರೆ ದಿಕ್ಕುಗಳನ್ನ ನೋಡ್ತೀವಿ. ಏನನ್ನ ನೋಡ್ತೀವಿ? ದಿಕ್ಕುಗಳು. ಈ ಗ್ರಹಗಳ ಪರಿಚಯ ಆಗ್ತಲ್ಲ, ಗ್ರಹಗಳು ಹೇಗೆ ರಚನೆ ಆಗುವಂತ ಗೊತ್ತಾಯ್ತಲ್ಲ? ರಚನೆ ಆಗಿದ್ದು ಹೇಗೆ? ಅವು ಸೂರ್ಯನಿಂದ ಹೊರಬಂದಂತಹ ಅನಿಲಗಳ ರಾಶಿಯಿಂದ ರಚನೆ ಆಗುತ್ತೆ. ಹೌದಾ? ಈಗ ನಾವು ನೋಡ್ಕೊಳ್ಬೇಕಾಗಿರುವಂತಹದ್ದು ಏನು ಅಂತಂದ್ರೆ ಗ್ರಹಗಳ ಪರಿಚಯ ಆದ್ಮೇಲೆ ಇನ್ನು ನಾವು ದಿಕ್ಕುಗಳನ್ನ ನೋಡ್ತೀವಿ. ನಮ್ಮ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶ ಸಾಮರ್ಥ್ಯಗಳಲ್ಲಿ ನಾವು ದಿಕ್ಕುಗಳನ್ನು ಕೂಡ ನೋಡ್ತೀವಿ. ದಿಕ್ಕುಗಳು ಗೊತ್ತಾ? ಎಷ್ಟು ದಿಕ್ಕುಗಳು? ಎಷ್ಟಿದಾವೆ? 8 ಇದಾವ. ಯಾವ್ಯಾವುದು? ಒಬ್ರು ಹೇಳಿ. ಹೇಳಪ್ಪ, ಗ್ರಹಗಳು ಹೇಳಿ. ಸರಿ, ದಿಕ್ಕುಗಳು ಹೇಳಿ. ಒಬ್ರು ಹೇಳಮ್ಮ, ಹೇಳು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಎಲ್ಲಂತ ಗೊತ್ತಾ? ಗುರ್ತು ಮಾಡ್ತೀರಾ? ಯಾರಾದ್ರೂ ದಿಕ್ಕುಗಳನ್ನ ಗುರ್ತು ಮಾಡ್ತೀರಾ? ಗುರ್ತು ಮಾಡಿ. ಯಾರು ಮಾಡ್ತೀರಪ್ಪ? ಭಯ ಪಡ್ಬೇಡಿ, ಬನ್ನಿ, ನಾನು ತಪ್ಪದೇ ಹೇಳ್ಕೊಡ್ತೀನಿ. ದಿಕ್ಕುಗಳು ಗೊತ್ತಿಲ್ವಾ? ಗೊತ್ತಿದೆ ತಾನೆ? ಯಾವ ದಿಕ್ಕು ಎಲ್ಲೆಲ್ಲಿ ಅಂತ ಗೊತ್ತಾಗುತ್ತೆ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ? ನಾವು ದಿಕ್ಕುಗಳನ್ನ ನೋಡ್ತೀವಿ. ಎಷ್ಟು ದಿಕ್ಕುಗಳು? 8 ದಿಕ್ಕುಗಳನ್ನ ನೋಡ್ತೀವಿ. ಎಷ್ಟು? 8 ದಿಕ್ಕುಗಳು. ಪೂರ್ವ,
ಮುಖ್ಯವಾಗಿ ಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಈ 8 ದಿಕ್ಕುಗಳು ಕೂಡ ನಮಗೆ ಬೇಕು. ತಿಳಿತಾ? ಇನ್ನೊಂದು ಈ ಸಾಮರ್ಥ್ಯಗಳಲ್ಲಿ ನಾವು ಗ್ರಹಗಳದ್ದು ಒಂದು ನೋಡ್ಕೊಂಡ್ವಿ, ಗ್ರಹಗಳ ಉಗಮದ ಬಗ್ಗೆ ಒಂದು ನೋಡ್ಕೊಂಡ್ವಿ, ಇನ್ನ ದಿಕ್ಕುಗಳ ಬಗ್ಗೆ ಒಂದು ನೋಡ್ಕೊಂಡ್ವಿ. ಇನ್ನೊಂದೇನಪ್ಪಾ ಅಂತಂದ್ರೆ ಈ ಪರಿಸರ ಅಂತ ಕರೀತೀವಿ. ಪರಿಸರ ಅಂತ ಕರೀತೀವಿ, ಹೌದಾ? ಏನ್ ಪರಿಸರ ಅಂದ್ರೆ? ಪರಿಸರ ಅಂದ್ರೆ ಏನು? ನಮ್ಮ ಸುತ್ತಮುತ್ತ ಇರುವ ವಾತಾವರಣವನ್ನೇ ಪರಿಸರ ಅಂತ ಕರೀತೀವಿ. ಅರ್ಥ ಆಗ್ತಿದೆಯಲ್ಲ? ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣವನ್ನ ಏನಂತ ಕರಿತೀವಿ? ಪರಿಸರ ಅಂತ ಕರಿತೀವಿ. ಉದಾಹರಣೆ ಭೂಮಿ, ಮಣ್ಣು, ನೀರು, ಗಿಡ, ಮರಗಳು, ಸೌರಶಕ್ತಿ, ಖನಿಜಗಳು, ಅರಣ್ಯಗಳು, ಪ್ರಾಣಿಗಳು, ಪಕ್ಷಿಗಳು, ಇವೆಲ್ಲ ನಮ್ಮ ಸುತ್ತಮುತ್ತ ಇದೆ ಅಲ್ವಾ? ಇದೆಲ್ಲವನ್ನ ನಾವೇನಂತ ಕರಿತೀವಿ? ಒಟ್ಟಾರೆಯಾಗಿ ಪರಿಸರ ಅಂತ ಕರಿತೀವಿ. ಇಲ್ಲಿ ನೋಡಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಎಲ್ಲವೇ ಇದೆ, ಎಲ್ಲವೂ ಕೂಡ ನಮ್ಮ ಸುತ್ತಮುತ್ತ ಕಂಡು ಬರುವಂತ ಇದನ್ನ ನಾವೇನಂತ ಕರಿತೀವಿ? ಪರಿಸರ ಅಂತ ಕರಿತೀವಿ. ಇನ್ನು ನಿಮ್ಮ ಸೇತುಬಂಧದಲ್ಲಿ ಬರುವಂತಹ ಸಾಮರ್ಥ್ಯಗಳು, ಸೌರಮಂಡಲದ ಬಗ್ಗೆ, ಭೂಮಿಯ ಬಗ್ಗೆ ತಿಳ್ಕೊಂಡ್ವಿ, ಸೌರಮಂಡಲದಲ್ಲಿರುವಂತಹ ಗ್ರಹಗಳ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ದಿಕ್ಕುಗಳನ್ನ ಪರಿಚಯಿಸ್ಕೊಂಡ್ವಿ, ಅದರ ಜೊತೆಯಲ್ಲಿ ಪರಿಸರ ಅಂದ್ರೇನು ಅನ್ನೋದನ್ನ ತಿಳ್ಕೊಂಡ್ವಿ. ಇದು ಒಂದು ಸಾಮರ್ಥ್ಯ. ಇನ್ನು ಸೇತುಬಂಧಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಸಾಮರ್ಥ್ಯಗಳನ್ನ ಮುಂದಿನ ತರಗತಿಯಲ್ಲಿ ಹೇಳಿ. ಅರ್ಥ ಆಗ್ತಿದೆಯಲ್ಲ? ಈಗ ಸಂಬಂಧಪಟ್ಟಂತದ್ದು ಎಲ್ಲದಕ್ಕೂ ಕೂಡ ಕ್ಲಿಯರ್ ಆಗಿದೆ. ಅರ್ಥ ಆಯ್ತಾ? ಭೂಮಿಯನ್ನ ಜೀವಂತ ಗ್ರಹ ಅಂತ ಯಾಕೆ ಕರಿತೀವಿ? ಯಾಕೆ ಅಂತ ಕರಿತೀವಿ? ಜೀವಿಗಳು ವಾಸಿಸಲಿಕ್ಕೆ ಅನುಕೂಲಕರವಾಗಿರೋದ್ರಿಂದ ಅದನ್ನ ಜೀವಂತ ಗ್ರಹ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಇನ್ನ ಭೂಮಿಯ ಬಹುಮುಖ್ಯವಾಗಿರುವಂತಹ ಒಂದು ಉಪಗ್ರಹ ಯಾವುದು? ಚಂದ್ರ. ಭೂಮಿಯ ಉಪಗ್ರಹ ಯಾವುದು? ಚಂದ್ರ.